ಡಿ ಕುಮಾರಸ್ವಾಮಿಯವರು ಎರಡೂ ಅಧ್ಯಕ್ಷರಿಗೆ, ಅದು ಕೃಷ್ಣ ಅವರಾಗಿರ್ಬೋದು, ಗೋನಾಳ ಭೀಮಪ್ಪನವ್ರಿಗಾಗಿರ್ಬೋದು, ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಿ ನೀವು. ನಾನು ಇಲ್ಲ, ಸರ್ಕಾರ ನ್ಯಾಯಾಲಯ ಕೊಡಬೇಕು. ಅಲ್ಲ, ನೀವು ಕೊಡ್ತಾ ಇದ್ದೀರಿ. ಇಲ್ಲಿ ಗುಮಾನಿ ಇರೋದು ಹೇಳಿದೆ ನಾನು, ಅನುಮಾನ ಎಲ್ಲೆಲ್ಲಿದೆ ಹೇಳಿದೆ ನಿಮಗೆ. ನಿಮ್ಮ ಬಲಗೈ ಬಂಟ YSV ದತ್ತ ಅವ್ರು ಹೇಳ್ತಾರೆ ಸರ್ಕಾರದ ನಿರ್ಧಾರ ಸರಿಯಾಗಿದೆ ಅಂತ. ಅವರಿಗೆ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವ್ರು ಹೇಳಿರ್ತಕ್ಕಂಥ ನಾನು ತಪ್ಪು ಅಂತಲೂ ಹೇಳಲ್ಲ. ಇಲ್ಲಿ ಪ್ರಶ್ನೆ, ದತ್ತ ಅವರು COD ರಿಪೋರ್ಟನ್ನು ಏನಾದರೂ ನೋಡಿದ್ದಿದ್ರೆ ಬಹುಶಃ ಆ ರಿಯಾಕ್ಷನ್ ಅವ್ರು ಕೊಡ್ತಿರಲಿಲ್ಲ. ಸರ್, ದತ್ತ ಅವರು ವಿಧಾನಸಭೆಯಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತ್ಕೋತಾರೆ. ಹಲವಾರು ವಿಚಾರಗಳ ಬಗ್ಗೆ ದನಿ ಎತ್ತಾರೆ. ಸರ್ಕಾರದ ವಿರುದ್ಧ ಇವಾಗ ಅತ್ಯಂತ ಸೊಗಸಾಗಿ ಮಾತನಾಡೋದ್ರಲ್ಲಿ ದತ್ತ ಅವರು ಮೊದಲನವರು. ಜೊತೆಗೆ ನಿಮ್ಮ ಕಾರ್ಯಕ್ರಮಗಳ ರೂಪುರೇಷೆಗಳನ್ನ ಅವರೇ ಹಾಕಿಕೊಡ್ತಾರೆ ಅಂತ ನಾವು ಕೇಳಿದೀವಿ. ನಾವು ದತ್ತ ಅವ್ರಿಗೆ ಮಾಹಿತಿ ಇಲ್ಲ ಅನ್ನುವಂಥ ಮಾತು ಹೇಳ್ತಿರ್ತಾವೆ. ನಾನು ವಿರೋಧ ಪಕ್ಷದ ನಾಯಕನಾಗಿ, ಶಾಸಕಾಂಗ ಪಕ್ಷದ ನಾಯಕನಾಗಿ ನನ್ನದೇ ಆದಂಥ ಸೋರ್ಸಸ್ಸಿಂದ ಮೆಟೀರಿಯಲ್ಗಳು ಕಲೆಕ್ಟ್ ಮಾಡ್ತೀನಿ, ನನ್ನದೇ ಆದಂಥ ಸೋರ್ಸಲ್ಲಿ. ಇವತ್ತು ಉದಾಹರಣೆಗೆ ವಿಧಾನಸಭೆಯಲ್ಲಿ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ವಿಷಯದಲ್ಲಿ ಇವತ್ತು 18,000 ಕೋಟಿ ರೂಪಾಯಿಗಳನ್ನು ವಿದ್ಯುತ್ ಶಕ್ತಿ ಖರೀದಿಗೆ ಇವತ್ತು ಇವತ್ತೇನು ಖರ್ಚು ಮಾಡಿದ್ರು, ಅಲ್ಲಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾಹಿತಿಗಳ ಸಮೇತ ಮುಖ್ಯಮಂತ್ರಿಗಳ ಮುಂದೆ ಇಟ್ಟೆ. ಇವತ್ತು ಇಲ್ಲಿ ಸ್ವಚ್ಛ ಮಾಡ್ತೀನಿ ಅನ್ನೋರು ಅದನ್ನು ಸ್ವಚ್ಛ ಮಾಡ್ತಕ್ಕಂಥದ್ದಕ್ಕೆ ಏನಾದ್ರು ತೀರ್ಮಾನ ತಗೊಂಡ್ರ ಫೈನ್ 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 ನೀವು ಹೇಳೋದನ್ನ ಸಂಪೂರ್ಣ ಒಪ್ಕೊಳ್ತೀನಿ. ಇಲ್ಲಿ ನಾನು ಇಲ್ಲ ಹೇಳಿ, ಯಾಕೆ ಹೇಳಿ ನೀವು? ಅಲ್ಲ, ಯಾಕಂದ್ರೆ ದತ್ತ ಅವರಿಗೆ ಎಲ್ಲೋ ಮಾಹಿತಿ ಕೊರತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಹೆಂಗದು? ಈಗ ದತ್ತ ಅವರಷ್ಟೇ ಅಲ್ಲ, ನೀವು ಹೇಳಿದ್ರಲ್ಲ ಯಾವುದೋ ಚಾನಲ್ನಿಂದ ಬಂದುಬಿಟ್ರೆ ಎದ್ದು ಅಂತ. ಅಲ್ಲಿ ಉಗ್ರಪ್ಪನವ್ರನ್ನ ಆ ಒಂದು ಸಂವಾದದಲ್ಲಿ ಕೇಳಿದ್ರೆ ಅವರೆಲ್ಲ ನಮ್ಮ ರವಿಕೃಷ್ಣ ರೆಡ್ಡಿ ಹೇಳ್ತಾಯಿದ್ರು, ಸರ್ಕಾರಕ್ಕೇನೋ 10,000 ಪುಟಗಳ ಒಂದು ಮಾಹಿತಿಯನ್ನು CID ಅವರು ಕೊಟ್ಟಿದ್ದಾರೆ, ಅದನ್ನು ಮೊದಲು ಕನ್ನಡಕ್ಕೆ ತರ್ಜುಮೆ ಮಾಡಿ ರಾಜ್ಯದ ಜನತೆ ಮುಂದೆ ಇಡಿ ಅಂತೇಳಿ ಅವ್ರು ಕೂಗ್ತಾಯಿದ್ರು ರವಿಕೃಷ್ಣ ರೆಡ್ಡಿ. ಸರ್ಕಾರ ಎಲ್ಲೋ ಒಂದು ಕಡೆ ಜನಕ್ಕೆ ಸರಿಯಾದ ಮಾಹಿತಿ ಕೊಡ್ತಕ್ಕಂಥದ್ರಲ್ಲಿ ನೀವು ಅನ್ಯಾಯ ಮಾಡ್ತಾಯಿದ್ದೀರಿ, ದ್ರೋಹ ಮಾಡ್ತಾಯಿದ್ದೀರಿ, ಚಾರ್ಜ್ ಮಾಡಿದ್ರು. ಆಮೇಲೆ ನಾವು ಕೇಳೋದು ರವಿಕೃಷ್ಣ ರೆಡ್ಡಿ ಅವರಿಗೆ, ನೀವು 10,000 ಪುಟಗಳ CID ರಿಪೋರ್ಟಿಗೆ ನೀವೇನಾದರೂ ಓದಿದ್ದೀರಾ ಅಂದ್ರೆ ಫೈನ್ ನೋಡಿ. ಇಲ್ಲ, ಓದಿಲ್ಲ ಅಂದ್ರೆ ಒಂದೇ ನಿಮಿಷ ರವಿಕೃಷ್ಣ ರೆಡ್ಡಿ ಒಂದೇ ನಿಮಿಷ ಅಲ್ಲ, ಒಂದೊಂದು ಕಡೆಗೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆಗೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ. ಯಾವ ನೀತಿ ಇದು? ಯಾವ ನಿಲುವಿದು? ನಾನು ಕೊಟ್ಟಿಲ್ಲ ಕಾಂಗ್ರೆಸ್ಗೆ ಬೆಂಬಲ. ಶಿಕಾರಿಪುರದಲ್ಲಿ ಅಲ್ಲಿಯ ಸ್ಥಳೀಯವಾಗಿ ಇರ್ತಕ್ಕಂಥ ಕೆಲವರು ನಮ್ಮ ಪಕ್ಷದ ಸ್ಥಳೀಯ ಮುಖಂಡರುಗಳು ಆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಸ್ಥಳೀಯವಾಗಿ ಅವ್ರಿಗೇನೋ ಕೆಲವು ಸಮಸ್ಯೆಗಳಿದೆ, ಆ ನಿರ್ಧಾರ ಮಾಡಿದ್ದಾರೆ. ಈಗಲೂ ನಾನು ಕೆಲವು ಪತ್ರಿಕೆಗಳಿಗೆ ಹೇಳಿದ್ದೇನೆ, ಮಾಧ್ಯಮಗಳಿಗೆ, ನೀವು ಈ 3 ಉಪಚುನಾವಣೆಗಳಲ್ಲಿ ನಿಮ್ಮ ಆತ್ಮಸಾಕ್ಷಿಯ ಮತವನ್ನು ಕೊಡಿ ಅಂತ ಹೇಳಿದ್ದೇನೆ. ಇಲ್ಲೇನು ಕಾಂಗ್ರೆಸ್ ಏನು ಉತ್ತಮವಾದಂಥ ಸರ್ಕಾರ 1.25 ವರ್ಷದಿಂದ ಕೊಟ್ಟು ಭ್ರಷ್ಟಾಚಾರದ ವ್ಯವಸ್ಥೆನ ಕಿತ್ತುಗುಡ್ಡೆಯಾಗೇನು ಹಾಕಿಲ್ಲ. BJP ಹಣೆ ಬರೋನು ನೋಡಿದ್ದೇವೆ 5 ವರ್ಷ. ಅದರಿಂದ ಆ ಒಂದು 3 ಚುನಾವಣೆಗಳಲ್ಲಿ ನಿಮಗೆ ನಿಮ್ಮ ಕಟ್ಟೆ ಹಾಕಿಲ್ಲ, ಬಿಜೆಪಿ ಭ್ರಷ್ಟಾಚಾರದಿಂದ ಮುಂದಿನ ಒಳ್ಳೆ ಅವಕಾಶಗಳಿತ್ತು, ಕೈ ಚೆಲ್ಲಿದ್ರಿ. ಇಲ್ಲ, ಈ 3 ಉಪಚುನಾವಣೆ ನಾವು ಬಂದು ನಿಲ್ಲಿಸಬಾರ್ದು ಅಂತಕ್ಕಂಥ ನಿರ್ಣಯ ಮಾಡಲಿಕ್ಕೆ ಕಾರಣ, ಈ 3 ಚುನಾವಣೆಗಳಿಂದ ನಮಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅದರಿಂದ ಈ ಚುನಾವಣೆಗೆ ನಿಲ್ಲಬಾರ್ದು ಅಂತಕ್ಕಂಥದ್ದು ಅಂತಿಮವಾಗಿ ಪಕ್ಷದಲ್ಲಿ ನಿರ್ಣಯ ಮಾಡ್ಕೊಂಡು ನಿಲ್ಲಿಸೋದು ಬೇಡ ಅಂತೇಳಿ. ಅದ್ರ ಜೊತೆಗೆ ಈ ಬಾರಿ ನಮ್ಮ ಕಾರ್ಯಕರ್ತರುಗಳಿಗೆ ನಾವೇನು ಯಾರಿಗೂ ಡೈರೆಕ್ಷನ್ ಕೊಟ್ಟಿಲ್ಲ, ಇಂಥ ಪಕ್ಷಕ್ಕೆ ಮತ ಕೊಡಿ ಅಂತೇಳಿ. ಅದಕ್ಕೆ ಹೇಳಿದೆ, ನೀವು ಕೇಳಿದ ಪ್ರಶ್ನೆಗೆ ಆತ್ಮಸಾಕ್ಷಿಯ ಮತ ಇಟ್ಕೊಳ್ಳಿ ನೀವು ಅಂತ ಹೇಳಿ. ಸರಿ, ಅಬ್ದುಲ್ ಅಜೀಮ್ ಅಂತವರು ಪತ್ರ ಬರೀತಾರೆ ದೊಡ್ಡಗೌಡರಿಗೆ, ಒಂದೊಂದಲ್ಲ 2 ಪತ್ರ. ಮೊನ್ನೆ ತಾನೇ 2ನೇ ಪತ್ರ ರವಾನಿಸಿದ್ದಾರೆ ಅವರು, ಏನು ನಡೀತಿದೆ ಪಕ್ಷದಲ್ಲಿ ಅಂತ. ನಿಧಾನವಾಗಿ ಎಲ್ಲೋ ಒಂದು ಕಡೆಗೆ JDSನಲ್ಲಿ ಅಸಮಾಧಾನದ ಹೊಗೆ ಹೇಳ್ತಾ ಇದೆ. ಎಲ್ಲ ಪಕ್ಷಗಳು ಇರ್ತದೆ. ಈಗ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಇದೇನೋ ಎಂಥದ್ದು ಪಾರ್ಲಿಮೆಂಟ್ರಿ ಬೋರ್ಡು ಮೀಟಿಂಗ್ ಕರೆದು ತೀರ್ಮಾನ ಮಾಡಬೇಕಾಗಿತ್ತು, ಇದೆಲ್ಲ ಹೇಳ್ತಾರಲ್ಲ. ಅವರು 2004 ಚುನಾವಣೆಯಲ್ಲಿ ಸೋತರು. ನಮ್ಮ ಪಕ್ಷಕ್ಕೆ ಬಂದಿದ್ದಾಗ ಹೊಸ್ದಾಗಿ ಬಂದರು, ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಪಕ್ಷದಲ್ಲಿ ಟಿಕೆಟ್ ಕೊಟ್ಟು ಬೆನ್ನಿಪೇಟೆಯಿಂದ ನಿಂತಿದ್ರು, ಸೋತರು. ಅವತ್ತು ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತಕ್ಕಂಥ ನಿರ್ಧಾರ ದೇವೇಗೌಡರು ಮಾಡಿದ್ರಲ್ಲ, ಅವತ್ತೇನು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಕರೆದು ನಿರ್ಧಾರ ಮಾಡಿದ್ರಾ? ಅವರು ವಿಧಾನ ಪರಿಷತ್ತಿಗೆ ನಾವು ಆಯ್ಕೆ ಮಾಡಿದಾಗ
ನೀವು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಇಟ್ಟು ನನ್ನ ಹೆಸರು ಕ್ಲಿಯರ್ ಮಾಡಿದ್ದೀರೋ, ನೀವೇ ಸ್ವಂತ ನಿರ್ಧಾರ ಮಾಡಿದ್ದೀರೋ ಅಂತೇಳಿ ಪ್ರಶ್ನೆ ಮಾಡಿದ್ರ? ಇವತ್ತು ಆ ಪ್ರಶ್ನೆ ಇಟ್ಟಿದ್ದಾರಲ್ಲ. ಆದರೂ ಅವರನ್ನು ನಾವು ಶಾಸಕಾಂಗ ಪಕ್ಷದ ಸಭೆಗೆ, ಅವ್ರು ಶಾಸಕರಲ್ಲದೇ ಇದ್ದರು, ವಿಶೇಷ ಆಹ್ವಾನಿತರಾಗಿ ಕರೆದಿದ್ದು ಶಾಸಕಾಂಗ ಪಕ್ಷದ ಸಭೆಗೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರುಗಳು ಏನೇನು ಅಭಿಪ್ರಾಯ ಕೊಟ್ಟರು ಅವ್ರಿಗೂ ಗೊತ್ತಿದೆ. ಅದೆಲ್ಲ ಅವರು ಆ ಸಭೆಯಲ್ಲಿ ಭಾಗವಹಿಸಿ ಅಲ್ಲಿ ನಡೆದಂಥ ಘಟನೆಗಳೆಲ್ಲ ಗೊತ್ತಿದ್ದು ಅವರು ದೇವೇಗೌಡರು ಬರೀತಕ್ಕಂಥ ಏನು ತೀರ್ಮಾನ ಮಾಡ್ಕೊಂಡ್ರು, ಸ್ವಲ್ಪ ಅವ್ರು ಯೋಚನೆ ಮಾಡಬೇಕು. ಅವತ್ತು ಅವ್ರನ್ನ MLC ಮಾಡಿದಾಗ ಯಾವ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಸಭೆ ಕರೆದೆ ಅವತ್ತು ಮಾಡಿದ್ದು. ಓಕೆ ಓಕೆ ನನ್ನ 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 ಕೊನೆಯ ಪ್ರಶ್ನೆ ತಮಗೆ, ಮೊನ್ನೆ ಕುಮಾರಸ್ವಾಮಿಯವರು ದೆಹಲಿಗೆ ಹೋಗಿದ್ದರು. ದೆಹಲಿಗೆ ಹೋಗಿದ್ದು ಕಾಂಗ್ರೆಸ್ ಜೊತೆಗೆ, ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಪಕ್ಕಾ ಮಾಡ್ಕೊಳ್ಳಿಕ್ಕೆ. ನಾನು ಕಾಂಗ್ರೆಸ್ಸಿಗೆ ಸೇರೋದಾದರೆ, ಈಗ ನೀವೇ ಮೊದಲನೇ ಪ್ರಶ್ನೆ ಇಟ್ಬಿಟ್ರಲ್ಲ ನಾನು ಹೋರಾಟದ ಬಗ್ಗೆ, ಇದ್ಯಾಕೆ ಕುಮಾರಸ್ವಾಮಿ ಯಾಕೆ ಇಂಥ ನಿರ್ಧಾರ ಮಾಡಿದ್ರು ಅಂತ ಹೇಳಿ ನಾನು ಮೌನಕ್ಕೆ ಶರಣಾಗ್ಬಿಡುವೆ. ನಾನು ಒಂದು ಹೇಳ್ತೀನಿ ನಿಮಗೆ, ಈ ಜನತಾದಳ ಇವತ್ತೇನೋ ಒಂದು ತುಣುಕು ಉಳ್ಕೊಂಡಿದೆ, ಕರೆಕ್ಟ್, ಜಾತ್ಯತೀತ ಜನತಾದಳ ಅಂತೇಳಿ. ಇದು ಮೂಲ ಬೇಸು ಯಾವ ಎಮರ್ಜೆನ್ಸಿಯ ವಿರುದ್ಧ, ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ಪ್ರಮುಖವಾದಂಥ ಪಾತ್ರ ನಿರ್ವಹಿಸಿ ದೇಶದಲ್ಲಿರ್ತಕ್ಕಂಥ ಒಂದು ಅವತ್ತಿನ ವ್ಯವಸ್ಥೆಗಳನ್ನು ಸರಿಪಡಿಸಬೇಕು ಅಂತೇಳಿ ದಿವಂಗತ ಜಯಪ್ರಕಾಶ್ ನಾರಾಯಣರವರು, ಆ ಜಯಪ್ರಕಾಶ್ ನಾರಾಯಣರ ಹೋರಾಟ ಏನಿದೆ ಅದರ ಮೂಲ ಹಿನ್ನೆಲೆ ಒಳಗೆ ಆ ಎಮರ್ಜೆನ್ಸಿ ವಿರುದ್ಧ ಎಲ್ಲ ಪಕ್ಷಗಳು ಸೇರಿ ಒಂದು ಜನತಾ ಪಾರ್ಟಿ ಅಂತ ಮಾಡ್ಕೊಂಡ್ರು. ಓಕೆ ಓಕೆ. ನಂತರ ಹಲವಾರು ಕಡೆ ರಾಜ್ಯಗಳಲ್ಲಿ ಮತ್ತು BJP ಅವರೇನು ಸೇರಿದ್ರು ಆವತ್ತಿನ ಜನಸಂಘ, ಅವ್ರು ಬೇರೆ ಬೇರೆ ಹೋದರು, ಹಲವಾರು ಪಕ್ಷಗಳು ಬೇರೆ ಬೇರೆ ಆದವು. ಕೊನೆಗೆ ನಮ್ಮ ರಾಜ್ಯದಲ್ಲಿ ಜನತಾ ಪಾರ್ಟಿ ಅಂತಕ್ಕಂಥದ್ದು ಜನತಾ ದಳವಾಗಿ ಪರಿವರ್ತನೆ ಮಾಡ್ಕೊಂಡ್ರೆ ಹೆಸರನ್ನ. ಜನತಾದಳ ಮತ್ತು ಹಲವಾರು ಭಾಗಗಳ ಹೊಡೋಯ್ತು. ಇಲ್ಲೂ ಜಯಪ್ರಕಾಶ್ ನಾರಾಯಣರವರ ಹೋರಾಟದ ಒಂದು ಹಿನ್ನೆಲೆಯಲ್ಲಿ ಹುಟ್ಟಿರ್ತಕ್ಕಂಥ ಈ ಪಕ್ಷದ ಒಂದು ಸಣ್ಣ ತುಣುಕು ನಮ್ಮ ಪಕ್ಷ ಹೋಯಿತು. ಓಕೆ. ಈ ಒಂದು ಪಕ್ಷವನ್ನು ಮತ್ತೆ ಸದೃಢವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ನಾನು ಹೋರಾಟ ಮುಂದುವರಿಸ್ತೀನಿ ಹೊರತು ಯಾವುದೇ ರಾಷ್ಟ್ರೀಯ ಪಕ್ಷಗಳ ಮನೆಯ ಬಾಗಿಲನ್ನ ಕಾಯೋದಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅಲ್ಲ, ಈ ಪಕ್ಷ ಸಂಘಟನೆ ತನಕ ನಿಮ್ಮ ಜೊತೆಗಿದ್ದಂಥವ್ರು ನಿಮ್ಮ ಜೊತೆ ಉಳ್ಕೊಳ್ತಾರೇನೋ ಅಂತ ನಂಬಿಕೆ ಇದೆಯಾ? ನನಗೆ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾರ್ಯಕರ್ತರ, ಲಕ್ಷಾಂತರ ಕಾರ್ಯಕರ್ತರುಗಳ ಶಕ್ತಿ ನಮ್ಮ ಹಿಂದೆ ಇದೆ, ಅವರು ಮುಖ್ಯ ನನಗೆ. ಸೊ ಹಾಗಾದರೆ ಪಕ್ಷ ಕಟ್ಟೋದು ಖಚಿತ, ಜೊತೆಗೇನೋ ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ ನೀವು. 100% ಈ ಪಕ್ಷವನ್ನು ಸ್ವತಂತ್ರವಾಗಿ ಈ ನಾಡಿನ ಜನತೆ ಒಂದು ಬಾರಿ ಇಲ್ಲ ಈ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಅವ್ರ ವಿಶ್ವಾಸ ಮೂಡಿಸ್ಕೊಳ್ಳಿಕ್ಕೆ ನನ್ನದೇ ಆದಂಥ ಮುಂದಿನ ದಿನಗಳ ಕೆಲವು ಕಾರ್ಯಕ್ರಮ ಹಾಕೋತಾ ಇದ್ದೇನೆ, ಜನಗಳ ಮಧ್ಯಕ್ಕೆ ಹೋಗ್ತೇನೆ. ಸರಿ, ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಅಂತ ಅನಿಸ್ತಾ ಇದೆ. ನಿಮಗೇನೋ ಉತ್ಸಾಹ ಇದೆ, ಏನೋ ಮಾಡ್ತೀರಿ ಅಂತ ಹೋಗ್ತಾ ಇದ್ದೀರಿ, ಆದರೆ ನಿಮ್ಮ ಮನೆಯಲ್ಲೇ ನಿಮಗೆ ಪೂರಕವಾದಂಥ ವಾತಾವರಣ ಇಲ್ಲ. JDS ಅನ್ನುವಂಥದ್ದು ಹೆಂಗಾಗಿದೆ ಅಂದರೆ ಮನೆಯೊಂದು 3 ಬಾಗಿಲು, ದೇವೇಗೌಡರದೊಂದು, ಕುಮಾರಸ್ವಾಮಿ ಅವ್ರದ್ದೊಂದು, ಜೊತೆ ರೇವಣ್ಣವ್ರದ್ದೊಂದು. ಏನು ಮಾಡ್ತೀರಿ? ಇಲ್ಲ, ಅದೆಲ್ಲ ಪ್ರತಿಯೊಂದು ಮನೆಯಲ್ಲೂ ಹಲವಾರು ಬಾಗಿಲುಗಳಿರ್ತವೆ. ಇಲ್ಲೂ ಅದೇ ರೀತಿ ಇದೆ. ಆದರೆ ಅಂತಿಮವಾಗಿ ಎಲ್ಲರ ವಿಶ್ವಾಸ, ಅದು ನಮ್ಮ ಕುಟುಂಬದಲ್ಲೇ ಇರ್ಬೋದು, ಇವತ್ತು ನಮ್ಮ ಕಾರ್ಯಕರ್ತರು ನನ್ನ ಕುಟುಂಬವೇ ನನಗೆ, ಅವರೆಲ್ಲರ ವಿಶ್ವಾಸ ಗಳಿಸ್ಕೊತೀನಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಒಂದೇ ವಾಯ್ಸ್ನಿಂದ ಒಂದೇ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನಾನು ಮುಂದಿನ ದಿನಗಳು ನನ್ನದೇ ಆದಂಥ ಕೆಲವು ನಿರ್ಧಾರಗಳೇನು ಮಾಡ್ಕೊಂಡಿದ್ದೇನೆ. ಆ ನಿರ್ಧಾರದ ಒಂದು ಆತ್ಮವಿಶ್ವಾಸದಲ್ಲೇ ಜನರ ಮಧ್ಯಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಕುಮಾರಸ್ವಾಮಿ ಅವರೇ. ಇಲ್ಲಿ ತನಕ ಬಂದು ಸಾಕಷ್ಟು ಮಾತಾಡಿದ್ರಿ, ತಮ್ಮ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಇದು ಕುಮಾರಸ್ವಾಮಿ ಅವರ ಜೊತೆಗಿನ ಫೇಸ್ ಟು ಫೇಸ್. ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆಗೆ ನಿಮ್ಮ ಎದುರುಗಡೆಗೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.